छात्रों, सभी को स्वागत। आज इस दिवस सूरदास लिखित भक्तिकालीन कवि सूरदास पद के बारे में जानकारी प्राप्त करेंगे। पिछली कक्षा में सूरदास के पद पहला पद्य के बारे में हम जानकारी प्राप्त किया है। आज इस दिवस सूरदास के पद पद्य भाग 2 और 3 के बारे में जानकारी प्राप्त करेंगे। सूरदास इस पद्य में सूर ने भक्ति के संख्या वात्सल्य तथा माधुर्य भाव को स्वीकार किया है। सूरदास को अष्टचाप के कवियों में श्रेष्ठ माना जाता है। अष्टचाप के कवियों में सूरदास प्रसिद्ध है। प्रस्तुत पदों में सूरदास ने श्री कृष्ण के रूप सौंदर्य के बारे में, माखन चोरी प्रसंग और गोपिकाओं के समर्पण भाव का अत्यंत मार्मिक चित्रण किया है। इसमें विविध भावमयी ब्रजभाषा का प्रयोग सूरदास ने किए। ब्रजभाषा प्रयोगವನ್ನು ಮಾಡಿರೋದು ನಾವು ಕಾಣ್ತೀವಿ। ಈ ಪದ್ಯದಲ್ಲಿ सौंदर्य, श्री कृष्ण के रूप सौंदर्य के बारे में, श्री कृष्ण के माखन चोरी का प्रसंग के बारे में मार्मिक चित्रण हम देखते हैं। ನಾವು ಇದನ್ನು ನೋಡಬಹುದಾಗಿದೆ, ಚಿತ್ರಣವನ್ನು ಕಾಣಬಹುದಾಗಿದೆ। ಶ್ರೀಕೃಷ್ಣನ ರೂಪ ಸೌಂದರ್ಯ, ಮಾಖನ್ ಚೋರಿ ಪ್ರಸಂಗ, ಬೆಣ್ಣೆಯ ಕದ್ದಂಥ ಪ್ರಸಂಗ, ಗೋಪಿಕಾ ಅವರ ವಿಚಾರ ಪ್ರಮುಖವಾಗಿ ಇಲ್ಲಿ ಕಾಣ್ತೀವಿ। ಮೊದಲನೇ ಪದ್ಯದಲ್ಲಿ ಇಂದಿನ ತರಗತಿಯಲ್ಲಿ ಗೋಪಿಕೆಯವರ ವಿಚಾರದ ಬಗ್ಗೆ ತಿಳ್ಕೊಂಡು ಇನ್ನೆರಡು ಪದ್ಯಗಳ ಬಗ್ಗೆ ತಿಳ್ಕೊಳ್ಳಿ। ಜಮುನಾ ತಟದೇಗೆ ನಂದ ನಂದನು ಮೋರು ಮುಕುಟ ಮಕರ ಕೃತ ಕುಂಡಲು ಪೀತ ಬಸನ ತನ ಚಂದನು लोचन तृप्त बये दर्शन थई उर्कितपति भुजानी प्रेम बगन तब बही सुंदरी उर गदगद मुखबानी कमल नयन तट पर है ठाड़े सकुचई बिली ब्रजनारी सूरदास प्रभु अंतर्यामी ब्रजपुरन पगदाई। देखिए, इस पद्य में सूरदास ने श्री कृष्ण के रूप सौंदर्य के बारे में बताए हैं। जमुना तट देखे नंद नंद। देखिए, गोपिकाएं पिछले कक्षा में उसके बारे में बताया है। इंदिನ ತರಗತಿಯಲ್ಲಿ ಗೋಪಿಕೆಯ ಆನಂದ ಪಟ್ಟಿರೋದನ್ನು ಇದರಲ್ಲಿ ಕಾಣ್ತೀವಿ। ಆಜ ಬಡಭಾಗಿ, ಇವತ್ತು ನಾವು ಭಾಗ್ಯಶಾಲಿಗಳಾಗಿದ್ದೇವೆ ಏ ಉತ್ತಮ। ಇವತ್ತು ಶ್ರೀಕೃಷ್ಣನನ್ನು ನೋಡಿ ಕಣ್ಣುಗಳಿಗೆ ಆನಂದವಾಗಿದೆ, ಮನಸ್ಸಿಗೆ ಆನಂದವಾಗಿದೆ। ಯಾವ ಥರ ಹೂವನ್ನು ನೋಡಿ ಭ್ರಮರ ಆನಂದವನ್ನು ಪಡುತ್ತೋ ಅದೇ ರೀತಿಯಾಗಿ ನಾವು ತುಂಬ ಆನಂದವನ್ನು ಪಟ್ಟಿದ್ದೇವೆ ಶ್ರೀಕೃಷ್ಣನನ್ನು ನೋಡಿ। ನಮ್ಮ ಪ್ರತಿಬಿಂಬವನ್ನು ಕನ್ನಡಿಯಲ್ಲಿ ನೋಡಿದಾಗ ಎಷ್ಟು ಆನಂದವಾಗುತ್ತೋ ಅದೇ ಥರ ಶ್ರೀಕೃಷ್ಣನನ್ನು ನೋಡಿ ನನಗೆ आनंदवायितो। सूरदास के प्रभु श्री कृष्ण के बारे में पहला पद्य में बताया है। आज जमुना तट देखे नंद नंद। गोपिकाएं श्री कृष्ण को जमुना तट पर, जमुना यमुना दोनों एक है, नदिಯ ದಡದಲ್ಲಿರುವಂಥದ್ದು, ಯಮುನಾ ನದಿಯ ದಡದಲ್ಲಿರುವಂಥದ್ದನ್ನು ಶ್ರೀಕೃಷ್ಣನನ್ನು ನೋಡಿ ಹೇಳ್ತಿರೋ ನಾವು ಕಾಣ್ತೀವಿ ಗೋಪಿಕೆ। ಜಮುನಾ ತಟದೇಗೆ ನಂದ ನಂದನೋ, ಯಮುನಾ ನದಿಯ ದಡದಲ್ಲಿ ನೋಡಿವು ಶ್ರೀಕೃಷ್ಣಲ್ಲಿ ದಡದಲ್ಲಿ ಇದ್ದರು। ಮೋರ ಮುಕುಟ ಕಮರಾಕೃತ್, ಮಕರಾಕೃತ್ ಕುಂಡಲು। देखिए, ಶ್ರೀಕೃಷ್ಣ ಮೋರ ಮುಕುಟ ಅಂದರೆ ನವಿಲು ಗರಿ ಕಿರೀಟವನ್ನು ಹಾಕ್ಕೊಂಡಿರೋದು ನಾವು ಕಾಣ್ತೀವಿ। ಮೋರ ಮುಕುಟ, ಮೋರ ಮುಕುಟ ಮಕರ, ಮಕರ ಅಂದರೆ ಮಸಳೆ ಆಕಾರದ ಕುಂಡಲಿಯನ್ನು ಕೂಡ ಧರಿಸಿಕೊಂಡಿದ್ದಾರೆ ಶ್ರೀಕೃಷ್ಣ।
पीत बसर तनु चंदनो पीत का मतलब ಹಳದಿ ಬಣ್ಣದ ವಸ್ತ್ರವನ್ನು ಕೊಡೆಯಲು ಶ್ರೀಕೃಷ್ಣ ಧರಿಸಿದ್ದನು ಎಂಬುದನ್ನು ಇಲ್ಲಿ ನಾವು ಕಾಣ್ತೀವಿ. ಮೋರ ಮುಕಟ ಮಕರಾಕೃತ ಕುಂಡಲು ಪೀತ್ ಪೀತ್ का मतलब ಹಳದಿ ಬಣ್ಣದ ವಸನ ಉಡುಪನ್ನು ಹಾಕೊಂಡು ನಾವು ಕಾಣ್ತೀವಿ. ತನು ಚಂದನು ತನು ಶರೀರಕ್ಕೂ ಗಂಧವನ್ನು ಲೇಪನವನ್ನು ಮಾಡ್ಕೊಂಡು ಹಚ್ಕೊಂಡಿರೋದು ಅದ್ದಾನೆ ಶ್ರೀಕೃಷ್ಣ. ಲೋಚನ ತೃಪ್ತು ಪೈ ದರ್ಶನ ತೈ ದಿಕ್ಕಿ ಲೋಚ ಅಂದರೆ ಕಣ್ಣುಗಳು. ಶ್ರೀಕೃಷ್ಣನ ರೂಪ ಸೌಂದರ್ಯವನ್ನು ನೋಡಿ ಶ್ರೀಕೃಷ್ಣದ ಸುಂದರ ಸೌಂದರ್ಯಕ್ಕೂ ದೇಖಕ ದರ್ಶನತೆ ದರ್ಶನತೆಯೇ ಆ ದರ್ಶನವನ್ನು ಮಾಡಿದಾಗ ಆ ಸುಂದರತೆಯನ್ನು ನೋಡಿದಾಗ ಉರುಕಿ ತಪ್ಪತಿ ಭುಜಾನಿ ಉರುಕ ಮತ್ತು ದಿಲ್ ಹೃದಯದ ಜ್ವಾಲೆ ಕಡಿಮೆಯಾಗಿದೆ. ಶ್ರೀಕೃಷ್ಣ ನೋಡಲಿಕ್ಕಾಗಿ ನಾವು ಕಾತುರರಾಗಿದ್ದು ನೋಡಿದಾಗ ದರ್ಶನಸೇ ನಮ್ಮ ತಪತಿ ಭುಜಾನಿ ನಮ್ಮ ನೋಡುವಂಥ ಬಯಕೆ ಜ್ವಾಲೆ ಇರ್ತಲ್ಲ ಹೃದಯದ ನಮ್ಮ ದಾಹ ದೂರ ಆಯಿತು. ಭುಜಾನಿ ಗೋಪಿಕಾಯಿ ಗೋಪಿಕೆಯವರು ಇದನ್ನು ಹೇಳ್ತಿರಲ್ಲ ಕಾಣ್ತೀವಿ. ಶ್ರೀಕೃಷ್ಣ ಎಲ್ಲಿದ್ದ ಯಮುನಾ ತಟ್ಪರ್ತ ದಳದಲ್ಲಿ ಇದ್ದುದನ್ನು ಕಂಡು ಮೋರ ಮುಕುಟ ಕಮಲ ಕುಂಡಲು ಮೋರ ಮುಕುಟ ಕಮಲ ಮಕರಾಕೃತ ಕುಂಡಲಿಗಳನ್ನು ಮಸಳೆ ಆಕಾರದ ಕುಂಡಲಿಗಳನ್ನು ಕಿವಿಯಲ್ಲಿ ಧರಿಸಿಕೊಂಡಿದ್ದ. ನವಿಲಗೆರೆಯ ಕಿರೀಟವನ್ನು ಕೂಡ ಕೃಷ್ಣ ಧರಿಸಿದ್ದ. ಪೀತ್ ಹಳದಿ ಬಣ್ಣದ ವಸನ ವಸ್ತ್ರವನ್ನು ಕೂಡ ಧರಿಸಿದ್ದ. ತನು ಅಂದರೆ ತನ್ನ ಶರೀರದಲ್ಲಿನ ಚಂದನವನ್ನು ಗಂಧ ಲೇಪನವನ್ನು ಮಾಡಿಕೊಂಡಿದ್ದ ಶ್ರೀಕೃಷ್ಣ. इसका रूप सौंदर्य के बारे में बताया है. ಲೋಚನ ತೃಪ್ತು ಪೈ ದರ್ಶನ ತೈ ಕಣ್ಣುಗಳು ಕೂಡ ದರ್ಶನದಿಂದ ತೃಪ್ತಿಯನ್ನು ಪಟ್ಟು. ಉರುಕಿ ತಪ್ಪತಿ ಭುಜಾನಿ ಹೃದಯದ ದಾಹವು ಕೂಡ ದೂರ ಆಯಿತು. ಪ್ರೇಮ ಮಗನ ತಬ ಬೈ ಸುಂದರಿ ಯಾವುದೇ ಸುಂದರಿ ಆ ಕೃಷ್ಣನ ಸೌಂದರ್ಯವನ್ನು ನೋಡಿದಾಗ ಸುಂದರತಾ ಕೋ ದೇಖ ಸುಂದರಿ ಉರು ತಗತಗು ಮುಖಬಾನಿ ಉರು ಅಂದರೆ ಹೃದಯ ಗದ್ಗದಿತ ಆಗ್ತಾ ಇದೆ. ಯಾವುದೇ ಓಯಿ ಸುಂದರಿ ಬಯಿ ಸುಂದರಿ उस रूप को देखने से श्री कृष्ण का रूप को देखने से ಉರು ಗದ್ಗದ ಹೃದಯ ಬಡಿತ ಹೆಚ್ಚಿಗೆ ಆಗ್ತಾ ಇತ್ತು. ಮುಖಬಾನಿ ಮುಖದ ಬಾಯಿಂದ ಯಾವುದೇ ಶಬ್ದವು ಕೂಡ ಬಾನಿ ಕಮ್ಮತ್ತಪ್ಪ ವಾಣಿ ಯಾವುದೇ ಶಬ್ದವು ಕೂಡ ಬರ್ತಾ ಇದೆ ಗದ್ಗದಿತ ಆಗ್ತಾ ಇದ್ವಿ. ಆದರೆ ಸುಂದರಿ ನೋಡಿದಾಗ ಅಷ್ಟು ಸುಂದರವಾಯಿತು. सुंदर से दिखा रहा था श्री कृष्ण कन्हैया मुरलीधर. इसके बारे में सूरदास ने अपना दैव श्री कृष्ण के बारे में इस तरह वर्णन किया है. कमल नयन तट पर है खाड़ी सकुचई मिली ब्रजनारी. अಷ್ಟೇ कमल नयन तट पर है खाड़ी ಸಕುಚೈ का मतलब ಸಂಕೋಚದಿಂದ ಯಾವುದೇ ಸಂಕೋಚದಿಂದ ಮಿಲಿ ಬ್ರಜನಾರಿ ಗೋಪಿಕೆಯರು ಶ್ರೀಕೃಷ್ಣನನ್ನ ಹತ್ರ ಹೋಗಲಿಕ್ಕೆ ಸಂಕೋಚ ಈ ಥರ ಸುಂದರತಾ गदगदित है श्री कृष्ण को देखकर. जमुना नदी के तट पर श्री कृष्ण था उसको देखकर बहुत खुशी हुआ. उसमें दैविक भक्ति हम देखते हैं. सूरदास प्रभु अंतर्जामी. सूरदास प्रभु कौन है? श्री कृष्ण. अंतर्यामी प्रभु अंतर्यामी ಅಂದರೆ ಅಂತರ್ಯಾಮಿ मतलब ಅಂತರಾಳದ ವಿಚಾರ ಗೊತ್ತಾಗುವಂಥದ್ದು ಯಾರಿಗೆ? ಶ್ರೀಕೃಷ್ಣ. व्रत पूरन पगदारी. इस तरह श्री कृष्ण अंतर्यामी है. सभी मालूम होते अंतराळದ विचार तक्षण ಗೊತ್ತಾಗುತ್ತೆ ಯಾರಿಗೆ? ಶ್ರೀಕೃಷ್ಣ को मालूम होता है. इस तरह अंतर्यामी व्रत पूरन पगदारी. इस तरह श्री कृष्ण का रूप सौंदर्य के बारे में सूरदास जी ने बताया है. उसके बाद चोरी प्रसंग के बारे में माखन चोरी प्रसंग के बारे में कवि ने इस तरह विवरण दिया है.
चोरी करत कान दरी पाई निसिपासर मोई बहुत पथा बहुत सथायो अब हरि हरि आतई हाई माकन ददी मेरो बस कायो बहुत अछदरी कीनी अब तो गात परे हो लालन तुम बलई मई चीनी दो भुज पकड़ी कहयो कहई जइहा मागन देव मंगाई तेरी सौ मई नेकुना कायो सका गए सब काई सुकुतन चितई बिहंसी हरी दीहो रिसतब कही बुझाई लिहो श्याम गुरु लाई वालिनी सूरदास बलि जाई। इसमें श्री कृष्ण के माखन चोरी का प्रसंग के बारे में विवरण दिया है। चोरी करत कान दरी चोरी चोरी का मतलब कड़तन ಏನನ್ನ ಬೆಣ್ಣೆಯನ್ನು ಇಲ್ಲಿ ಕಳ್ತನವನ್ನು ಮಾಡಿದ್ದು ನಾವು ಕಾಣ್ತೀವಿ ಮಾಕನ್ ಚೋರಿ ಪ್ರಸಂಗ ದರೀಪ ಈಗ ಕಳ್ಳತನ ಮಾಡ್ತಾ ಇದ್ದಂಥ ಶ್ರೀಕೃಷ್ಣ ಸಿಕ್ಕಾಕೊಂಡಿದ್ದಾನೆ ದೇಕೆ ಗ್ವಾಲಿನಿ 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 ಹತ್ರ ಸಿಕ್ಕಾಕೊಂಡಿರೋದು ನಾವು ಕಾಣ್ತೀವಿ निसी बासर मोही निसी बासर का मतलब वो रात दिन अगलो रात्रि निसी बासर अरे अगलो रात्रि मोही ಬಹುತು ಸತಾಯೋ ಅಂದರೆ ನನ್ನನ್ನು ಬಹಳ ತೊಂದರೆಯನ್ನು ಕೊಟ್ಟಿದ್ದಾನೆ ಸತಾಯ ಕಷ್ಟ ಮುಷ್ಕಿಲ್ ದಿಯಾ ಹೇ ದಿನ ರಾತ್ मुश्किल हो गया है सताया सताಯಿಸಿರೋ ನಾವು ಕಾಣ್ತೀವಿ ಕ್ಯಾರೆಕ್ಟರ್ ವಾಲಿನಿ कहा रहा है हब हरी हरी आतई हाये हब ಈಗ ಹರಿ ನನ್ನ ಕೈಯಲ್ಲಿ ಸಿಕ್ಕಾಕಿಕೊಂಡು ಶ್ರೀಕೃಷ್ಣ ಮುರಳೀಧರ ಕನ್ನಯ್ಯ ಓ ಕೃಷ್ಣ ಈಗ ಸಿಕ್ಕಾಕಿಕೊಂಡಿದ್ದಾನೆ ಮಾಕನ ದದಿ ಮೇರೋ ಸಬು ಕಾಯೋ ಸಿಕ್ಕಾಕೊಂಡ ಸಂದರ್ಭದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ಬೆಣ್ಣೆಯನ್ನ ಮಾಕನ್ ದದಿ ಮೇರೋ ಸಬು ಕಾಯ ಎಲ್ಲರೂ ಕೂಡ ನಾವು ಬೆಣ್ಣೆಯನ್ನು ತಿಂದಿದ್ದೇವೆ ಸಬು ಕಾಯೋ ಬಹುತ್ ಅಚಗರಿ ಕೀನಿಹಿ ಆದರೆ ಬಹಳ ಆಶ್ಚರ್ಯ ಅಚಗರಿ ಅಂತ मतलब ಆಶ್ಚರ್ಯ ಆಗ್ತಾ ಇದೆ ಅಬು ತೋ ಗಾತ ಪರೇ ಹೌ ಲಾಲನ್ ತುಮ್ ಬಲೈ ಮೈ ಚೀನಿ ನಾನು ಒಬ್ಬರೇ ತಿಂದಿಲ್ಲ ನನ್ನ ಸ್ನೇಹಿತರು ಕೂಡ ತಿಂದಿದ್ದಾರೆ दो उठो बुझो पकड़ी कहई कहई जोह माकनो लेव मंगाई सभी माकन लेव ನನಗೇನು ಮಾಡಿದರೆ ಬೆಣ್ಣೆಯನ್ನು ಹಚ್ಚಿದ್ದಾರೆ ಸಭಿ ಮೇರ ದೋಸ್ತ್ ಕಾಯ ಎಲ್ಲರೂ ಕೂಡ ನಮ್ಮ ಸ್ನೇಹಿತರು ತಿಂದಿದ್ದಾರೆ ನನಗೆ ಬೆಣ್ಣೆ ಹಚ್ಚಿದ್ದಾರೆ ಕಹೈ ಅಂದ್ರೆ ಹೇಳ್ತಾ ಇದೆ ಕಹ ಜೋಹ ಮಾಕನು ಲೇವು ಮಂಗೈ ಲೇವು ಮಂಗಾಯಿ ಬೆಣ್ಣೆಯನ್ನು ನನಗೆ ಸವರಿದ್ದಾರೆ ತೇರಿ ಸೌ ಮೈ ನೆಕುನ ಕಾಯೋ ನೆಕುನ ಕಾಯೋ ನಾನು ತಿಂದಿಲ್ಲ ನನಗೆ ಬೆಣ್ಣೆ ಇವರು ಹಚ್ಚಿದ್ದಾರೆ ಎಲ್ಲ ನನ್ನ ಸ್ನೇಹಿತರು ತಿಂದಿದ್ದಾರೆ ಸಖಾಗಯೇ ಸಬು ಕಾಯಿ ಸಖ ಸಖ ಮತ್ತೆ ದೋಸ್ತ್ ಸ್ನೇಹಿತರು ಎಲ್ಲರೂ ಕೂಡ ಬೆಣ್ಣೆಯನ್ನು ತಿಂದಿದ್ದಾರೆ ಮುಕುತನೋ ಚಿತೈ ಬಿಹಂಸಿ ಹರಿ ದಿಯೋದಿಗೆ ಈ ಮಾತನ್ನು ಕೇಳಿ ಯಾರೋ ಗ್ವಾಲಿನಿಗೂ गुस्सा दूर हो जाते कोप दूर आಯಿತು ओ श्री कृष्ण का वो मीठी बात सुनी ಸಿಹಿಯಾದ ಮಾತುಗಳನ್ನು ಕೇಳಿ ಪ್ರಸನ್ನ ಹುआ ಸಂತೋಷವಾಗುತ್ತೆ ಸುಕುತನ ಚಿತೈ ಬಿಹಂಸಿ ಹರಿ ದಿಯೋ ರಿಸತ ಬುಗೈ ಬುಜಾಯಿ ಆ ಎಲ್ಲ ಬುಜಾಯಿ ಕೋಪವೆಲ್ಲ ದೂರ ಆಯಿತು ಸಂತೋಷವಾಯಿತು ಆ ಕೃಷ್ಣನ ಆ ಮಾತುಗಳನ್ನು ಕೇಳಿ ಲಿಯೋ ಶ್ಯಾಮೋ ಉರುಲಾಯಿ ವಾಲಿನಿ ಸೂರದಾಸ ಬಲಿ ಜಾಯಿ ಹೇಗೆ ಕೇಳಿ ನೀನು ಬೆಣ್ಣೆಯನ್ನು ನೀನು ತಿನ್ಬೋದಾಯ್ತು ಯಾಕೆ ಕಳ್ಳತನವನ್ನು ಮಾಡಿದೆ ಅಂತ ಕೇಳಿದಾಗ ನನಗೆ ಅವರು ಬೆಣ್ಣೆಯನ್ನು ಹಚ್ಚಿದ್ದಾರೆ ಸ್ನೇಹಿತರೆಲ್ಲ ಬೆಣ್ಣೆಯನ್ನು ತಿಂದಿದ್ದಾರೆ ಎಂದು ಹೇಳಿದಾಗ वालिनी को बहुत खुशी होता है उसका बात
ಸಂತುಷ್ಟ ಹೋಗ್ತಾಳೆ, ಆನಂದವಾಗುತ್ತೆ, ಸಂತೋಷವಾಗುತ್ತೆ. ಶ್ರೀಕೃಷ್ಣನ ಈ ವಿಚಾರವನ್ನು ಕೇಳಿ ವಾಲಿನಿಯು ಕೂಡ ಸೂರದಾಸ್ ಬಲಿ ಜಾಯಿ, ಸೂರದಾಸ್ ಪ್ರಭು ಆ ವಿಚಾರವನ್ನು ಇಲ್ಲಿ ಹೇಳಿರೋದು ಕಾಣಿ. वालिनी संतोष करती। छात्रों फिर देखिए मत नोड़ी, इसमें श्री कृष्ण का रूप सौंदर्य के बारे में बताएं। फिर सुनिए, गोपी कहा रही है जमुना नदी के किनारे कृष्ण को देखा। गोपी कह रही नोड़ी श्री कृष्णनನ್ನ जमुना नदिಯ ದಡದಲ್ಲಿ किनारे में देखा, उन्होंने मोर मुकुट पहना है, नवीन गरिಯ ಕಿರೀಟವನ್ನು ಧರಿಸಿಕೊಂಡಿದ್ದಾನೆ। उनके कान के कुंडल मकराकृत है, ಕಿವಿಯ ಕುಂಡಲಗಳು ಮಕರಾಕೃತ ಮಸಳೆಯ ಆಕೃತಿಯಲ್ಲಿವೆ। ಶರೀರ पर ಚಂದನ है, ಶರೀರಕ್ಕೆಲ್ಲ ಚಂದನವನ್ನು ಲೇಪನವನ್ನು ಮಾಡಿದ್ದಾನೆ ಯಾರು? ಶ್ರೀಕೃಷ್ಣ। और उन्होंने पीला वस्त्र पहना है, ಅಷ್ಟೇ ಅಲ್ಲ ಹಳದಿ ಬಣ್ಣದ ವಸ್ತ್ರವನ್ನು ಕೂಡ ಧರಿಸಿದ್ದಾನೆ। ऐसे कृष्ण का रूप देखकर आंखों की प्यास बुझ गई। ಆ ಶ್ರೀಕೃಷ್ಣನ ರೂಪ ಸೌಂದರ್ಯವನ್ನು ನೋಡಿ ಕಣ್ಣುಗಳ ಬಾಯಾರಿಕೆ ದೂರ ಆಯಿತು। प्यास, आंखों की प्यास बुझ गई, आंखें तृप्त हुई, हृदय की आग बुझ गई, ಹೃದಯದ ಜ್ವಾಲೆ ದೂರ ಆಯಿತು, ಕಣ್ಣುಗಳು ಕೂಡ ತೃಪ್ತಿಯನ್ನು ಪಟ್ಟು ಬಾಯಾರಿಕೆ ದೂರ ಆಯಿತು, ಕಣ್ಣುಗಳ ಬಾಯಾರಿಕೆ। प्रेम में पागल गोपिकाओं का हृदय बरहाया है, उसके मुख से शब्द नहीं निकल रहे हैं। ಶ್ರೀಕೃಷ್ಣವನ್ನ ಕೃಷ್ಣನ ರೂಪ ಸೌಂದರ್ಯವನ್ನು ನೋಡಿ ಗೋಪಿಕೆಯರ ಬಾಯಿಗೆ ಯಾವುದೇ ಶಬ್ದ ಬರಲಿಲ್ಲವಂತೆ। नदी के किनारे खड़े कृष्ण से मिलने जा रहे नारियां लज्ज से गड़ गई है। श्री कृष्ण को मिलने से नारिया ಅವರ ಮಾತುಗಳು ಬರ್ತಾ ಇರಲಿಲ್ಲ, ಬಾಯಿಂದ ಗದ್ಗದಿತರಾಗಿದ್ರು। सूरदास कह रहे हैं कृष्ण प्रभु तो अंतर्ज्ञानी है, अंतर्ज्ञानी। सूरदास का प्रभु श्री कृष्ण अंतर्ज्ञानी है। वे गोपिकाओं की मनस्थिति को समझ सकते हैं। गोपिಕೆಯರ ಮನಸ್ಥಿತಿ ಯಾರಿಗೆ? ಶ್ರೀಕೃಷ್ಣನಿಗೆ ಅರ್ಥವಾಯಿತು ಅವರ ಸ್ಥಿತಿ। इसमें श्रीकृष्ण का रूप सौंदर्य के बारे में पद्य 2 में है और 3 पद्य में सूरदास के पदावली 3 में देखिए। तीसरे पद में सूरदास गोपिकाओं के समर्पण भाव के बारे में बता रहे हैं। समर्पण भावने ಬಗ್ಗೆ ಹೇಳ್ತಿರೋ ನಾವು ಕಾಣ್ತೀವಿ। इसमें हमें यशोदा और ग्वालिनी के वात्सल्य प्रेम के बारे में जान सकते हैं। यशोदರ ಮತ್ತೆ ಗ್ವಾಲಿನಿ ಅವರ ವಾತ್ಸಲ್ಯ ಪ್ರೇಮದ ಬಗ್ಗೆ ಇಲ್ಲಿ ನಾವು ಕಾಣ್ತೀವಿ। ಚೋರಿ करते हुए खान पकड़े, ಬೆಣ್ಣೆಯನ್ನು ಕದಿಯುವ ಸಂದರ್ಭದಲ್ಲಿ ಶ್ರೀಕೃಷ್ಣ ಸಿಕ್ಕಾಕಿಕೊಂಡ, ಹಿಡಿಯಲಾಯಿತು, ಪಕಡೆ ಗಯೆ। ಗೋಪಿಯಾ कहती है, गोपिया कहती है काना तुम तो दिन रात हमें सताते हो। गोपी गोपी ಹೇಳ್ತದೆ ಅಂತ, ನೀನು ಹಗಲು ರಾತ್ರಿ ನನ್ನನ್ನು ಸತಾಯಿಸಿದ್ಯಾ, ಕಷ್ಟ ಕೊಟ್ಟಿದ್ದೀಯಾ ನನಗೆ। आज जाके तुम हमारे हाथ आए हो, ಇವತ್ತು ನೀನು ನನ್ನ ಕೈಯಲ್ಲಿ ನೀನು ಸಿಕ್ಕಾಕಿಕೊಂಡಿದ್ದೀಯಾ। जितना भी माखन दही हो सब खा लेते हो, अब तुम्हारा यह खेल खत्म हुआ है। ಇವತ್ತು ನಿನ್ನ ಆಟ खेल खत्म हुआ। ದಿನನಿತ್ಯ ಈ ಥರ ಮಾಡ್ತಾ ಇದ್ದೆ, ಚೋರಿ करते थे, माखन दही को चोरी करते थे, आज मिल गए, ಇವತ್ತು ನೀನು ಸಿಕ್ಕಾಕೊಂಡಿದ್ದೀಯಾ। खेल खत्म हुआ, मैं तुम्हें भली भांति जानती हूँ, तुम्हारी माखन चोर हो। माखन चोर, ನೀನು ಬೆಣ್ಣೆಯನ್ನು ಕದಿದ್ದೀಯ। खान के हाथ पकड़कर, ಕೃಷ್ಣನ ಕೈಯನ್ನು ಹಿಡಿದುಕೊಂಡು, ಕವನ ग्वालिनी पकड़कर चोर हो
कान्हा को हाथ पकड़कर मांगकर जितना चाहिए मांग के काटे ನೀನು ಬೆಣ್ಣೆಯನ್ನು ಎಷ್ಟು ಬೇಕು ಅಷ್ಟನ್ನು ಕೇಳಿ ಪಡಿಬೇಕಾಯ್ತು. ಕಳ್ಳತನ ಯಾಕೆ ಮಾಡಿದೆ? क्यों चोरी क्यों किया है? कहने पर बड़े ही निरागमनता से कान खाते ನಿರಾಸತ ಕೃಷ್ಣ ಹೇಳಿದ ಸಂದರ್ಭದಲ್ಲಿ ವಾಲಿನಿ ಕೇಳಿದಾಗ ತುಮಾರಿ ಸೌಗಂಧ ಮಾಕ ಮೈನೆ ನಹಿ ಕಾಯ ಮೇರೆ ಸಾರೆ ದೋಸ್ತ್ ಹಿ ಖಾ ಲೇತೆ ಹೇ. ನಾನು ಬೆಣ್ಣೆಯನ್ನು ತಂದಿಲ್ಲ, ನನ್ನ ಸ್ನೇಹಿತರೆಲ್ಲ ಬೆಣ್ಣೆಯನ್ನು ಅವರು ತಿಂದಿರೋದು. ಅವ್ರು ಮೇರಾ ನಾಮ್ ಬತಾತೆ ಹೇ, ಯಾರು ನನ್ನ ಹೆಸರನ್ನು ಅವ್ರು ಹೇಳಿದರು, ನಾಮ್ ಬತಾತೆ ಹೇ. उसके मुख पर लगा मागन देगा और उसकी प्यारी. ನನ್ನ ಮುಖಕ್ಕೆ ಅವರು ಬೆಣ್ಣೆ ಸರಿವಿದ್ದಾರೆ, ಅವರು ಕಳ್ತನ ಮಾಡಿರುವಂಥದ್ದು. ತುತುಲಾಗಿ ಗೋದೋಂಕು ಸುನ್ಕ ತುತುಲಾದರ ತೊದಲು ನುಡಿಗಳನ್ನು ಕೇಳಿ ಶ್ರೀಕೃಷ್ಣನ ಆ ಬಾಲಕನ ತೊದಲು ನುಡಿಗಳನ್ನು ಕೇಳಿ ಸುನಕ ಗೋಪಿಕಾಕ್ಕೆ ಹೃದಯ ಮಮತಾ ಸೇ ಬರ ಉಗತಾ ಹೇ. ಆ ಹೃದಯ ಮಮತೆಯಿಂದ ಬದಲಾಗುತ್ತೆ, ಯಾವುದೇ ಕೋಪ ಇಲ್ಲದಂಗಾಗುತ್ತೆ, ಬದಲಾವಣೆಯುವ ಹೃದಯ ಮಮತಾ ಬರ ಉಡ್ತಾಹೆ. ಆ ಮಾತನ್ನು ಕೇಳಿ ಅವರಲ್ಲಿ ಬದಲಾವಣೆಯಾಗುತ್ತೆ, ಮಮತೆ ಉಂಟಾಗುತ್ತೆ. ಖಾನ್ ತಾಯಿ ರೂಪ್ ಉಸೆ ಇತನಾ ಲುಭಾವನಾ लगता है कि उसका गुस्सा भाग जाता है. ಅವರಲ್ಲಿರುವಂಥ गुस्सा ಗೋಪಿಕಾ और यशोदा गुस्सा दूर हो जाता है, भाग जाते हैं, ಓಡಿ ಹೋಗುತ್ತೆ, ದೂರ ಆಗುತ್ತೆ ಕೋಪವೆಲ್ಲ. और वह खानों को गोदी में उठा लेती है. ಸಂತೋಷ ಆಗಿ ಮಮತೆ ಉಂಟಾಗಿ ಆ ಕೃಷ್ಣನನ್ನು ಎತ್ತುಕೊಂಡು ಖುಷಿಯಿಂದ ಗೋದಿ ಮೇಲೆ ಮಡಿಲಿನಲ್ಲಿ ಗೋದ ಮತ್ತು ಮಡಿಲಿನಲ್ಲಿ ಊಟ ಲೇತಿ ಎತ್ಕೊಳ್ತಾರೆ. ಯಹ ದೃಶ್ಯ ದೇಖ ಸೂರದಾಸ್ ಆತೆ. ಈ ದೃಶ್ಯವನ್ನು ನೋಡಿ ಸೂರದಾಸ್ ಹೇಳ್ತಾರೆ, ಐಸೆ ಕಾನ ಔರ್ ಗೋಪಿಕಾ ಪರ್ ತೋ ಮೈ ಬಲಿ ಬಲಿ ಜಾಮು. ಅವರಿಗೆ ಇವರು ಬಲಿ ಜಾಮು, ನಾನು ಅವರಿಗೆ ಬಾಗಿ ಹಾಕ್ತೀನಿ, ನಮಸ್ಕಾರ ಮಾಡ್ತೀನಿ ಅಂತ. ಯಾರು? सूरदास अपना दैव भक्ति कृष्ण भक्ति हम देखता है. सूरदास कृष्ण भक्त कवि है, इसलिए अपना भगवान के बारे में, इसमें रूप सौंदर्य के बारे में, माखन चोरी के बारे में स्पष्ट रूप इस पद्य में विवरण दिया है. छात्रों, इस पद्य में एक शब्द या वाक्यांश में उत्तर लिखिए. ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳ್ತಾರೆ. देखिए, अपने आप को कौन भाग्यशाली समझ रहती है. ಯಾರು ಭಾಗ್ಯಶಾಲಿ ಅಂತ ಅಂದ್ಕೊಂಡಿದ್ದಾರೆ ಇಲ್ಲಿ? अपने आप ತಮ್ಮಷ್ಟಕ್ಕೆ ನಾವು ಯಾರು ಭಾಗ್ಯಶಾಲಿಗಳು ಅಂದ್ಕೊಂಡಿದ್ದಾರೆ? ಗೋಪಿಕಾಯೇ, ಗೋಪಿಕೆಯರು ನಾವು ಭಾಗ್ಯಶಾಲಿ ಅಂತ ಅಂದ್ಕೊಂಡಿದ್ದಾರೆ. ಗೋಪಿಕಾಯೇ लिखना चाहिए. अपने आप को भाग्यशाली समझ रही है. गोपिका ये किसे संबोधित करते हुए बातें कर रही है. ಯಾರಲ್ಲಿ ಗೋಪಿಕಾಯಿ ಉದ್ದೇಶಿಸಿ ಹೇಳದಿದ್ದರೆ ಉದ್ಧವ್ ಸೆ ಬಾತೆ ಕರ್ ರಹಿ ಹೇ. ಗೋಪಿಕಾಯಿ ಯಾರನ್ನು ಉದ್ದೇಶಿಸಿ ಹೇಳಿದರೆ ಉದ್ಧವನನ್ನ ಉದ್ದೇಶಿಸಿ ಹೇಳ್ತಾ ಇರೋದು. उद्धव से श्री कृष्ण का मंत्री उद्धव से कहा रहे हैं गोपिका. श्री कृष्ण के कान में किस आकार का कुंडल है. श्री कृष्णನ ಕಿವಿಯಲ್ಲಿ ಯಾವ ಆಕಾರದ ಕುಂಡಲಿಗಳಿದ್ದು? ಮಕರಾಕೃತ ಕುಂಡಲ್ है ಅಂತ ಹೇಳಬೇಕಾದ್ರೆ. ವಾಣಿ ಕಹಾ ರಹಾ ಗಯಿ, ವಾಣಿ ಕಹಾ ರಹಾ ಗಯಿ, ಮುಖ से रहा गई. वाणी बाई, मुख से रहा गई. कौन अंतर की बात जानने वाले हैं. ಯಾರು ಅಂತರಂಗದ ಮಾತನ್ನ ಅರ್ಥ ಮಾಡಿಕೊಳ್ಳುವಂಥವರು? ಶ್ರೀಕೃಷ್ಣ, ಕನ್ನಯ್ಯ, ಮುರಳೀಧರ್,
यार बरे श्री कृष्ण। श्री कृष्ण के अनुसार किसने सबको माखन रवा लिया? श्री कृष्ण के अनुसार उसके सका सब माखन खा गया। श्री कृष्ण अनुसार ये यार ಬೆಣ್ಣೆಯನ್ನು ತಿಂದವರು ಸಖ ಸಖ का मतलब स्नेहित ಅವರೆಲ್ಲ ಬೆಣ್ಣೆಯನ್ನು ತಿಂದವರು ಸಖ सब माखन खा गए। सूरदास किसकी शोभा पर बलि जाते हैं? सूरदास खाना को गोदी में उठाकर ग्वालिनी के शोभा पर बलि जाते हैं। ग्वालिनी ग्वालिनी के लिखना चाहिए। सूरदास किसकी शोभा पर बलि जाते? श्री कृष्ण ग्वालिनी के शोभा पर बलि जाते। ग्वालिनी ಆ ಶ್ರೀಕೃಷ್ಣನನ್ನು ನನ್ನ ಮಡಿಲಿನಲ್ಲಿ ಎತ್ಕೊಳ್ಳೋದನ್ನು ನೋಡಿಬಿಟ್ಟು ಸೂರದಾಸ್ ಅದಕ್ಕೆ ನಾನು ಬಲಿ ಜಾತಿ ಅವರಿಗೆ ನಾನು ನಮಸ್ಕರಿಸ್ತೇನೆ ಎಂಬುದನ್ನು ಹೇಳಿರೋದನ್ನು ಕಾಣ್ತೇನೆ। अपना दैव भक्ति हम इसमें देखते हैं। छात्रों अच्छी तरह इस पद्य पाठ को पढ़िए। धन्यवाद।